ಒಂದು ಕಳ್ತನ ಆಗಿದೆ ಮನೆಯಲ್ಲಿ. ಕಳ್ತನ ಆಗಿ ಮನೆಯಲ್ಲಿ ಪೊಲೀಸರಿಗೆ ಗೊತ್ತಾಗ್ಬಿಡುತ್ತೆ. ಪೊಲೀಸರು ಆ ಮನೆ ಹತ್ರ ಬರ್ತಾರೆ. ಕಳ್ತನ ಮಾಡಿದಂತ ಕಳ್ಳ ಓಡಕ್ ಶುರುವಾಗ್ತಾನೆ. ಕಳ್ತನ ಮಾಡಿದ ಕಳ್ಳ ಓಡಕ್ ಶುರುವಾಗ್ತಾನೆ. ಪೊಲೀಸರು ಅದರಿಂದ ಓಡಿಸ್ಕೊಂಡ್ ಬರ್ತಾರೆ. ಇವತ್ತು ಹೆಂಗಾಗಿದೆ ಅಂದ್ರೆ ಮುಂದೆ ಕಾಂಗ್ರೆಸ್ ಅವ್ರು ಓದ್ತಾವ್ರೆ, ಹಿಂದೆ ನಾವು ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅವ್ರನ್ನ. ಕಳ್ಳ ತಪ್ಪಿಸ್ಕೊಂಡು ಓದ್ತಾ ಇದ್ದಾನೆ, ನಾವ್ ಹಿಂದೆ ಓದ್ತಾ ಇದ್ದೀರಿ, ಅವ್ರನ್ನ ಹಿಡಿಯಕ್ಕೆ ಓದ್ತಾ ಇದ್ದೀವಿ. ನಾವ್ಯಾರು ಮೈಸೂರನ್ನ ನೋಡಿದವರಲ್ಲ, ಮೈಸೂರನ್ನ ನೋಡಿದ್ದೀರಿ. ನಮ್ಮ ಖಜಾನೆಯಲ್ಲಿದ್ದಂತ ಬಡವರ ದುಡ್ಡನ್ನ ಲೂಟಿ ಮಾಡಿದ್ದಾರೆ, ಅವರು ಮೈಸೂರು ಸೇರಿಕೊಂಡಿದ್ದಾರೆ. ಅವ್ರನ್ನ ಹಿಡಿಯಕ್ಕೋಸ್ಕರ ನಾವೆಲ್ಲ ಹೋಗ್ತಾ ಇರೋದಿಲ್ಲಿ. ಮೈಸೂರು ನೋಡಕ್ಕೆಲ್ಲ ಹೋಗ್ತಾ ಇರೋದು, ಕಳ್ಳನ್ನ ಹಿಡಿಯಕ್ಕೆ. ಕಳ್ಳ ಮಳ್ಳ ಯಾರು ಅವ್ರನ್ನ ಹಿಡಿಯಕ್ಕೆ ನಾವು ಹೋಗ್ತಾ ಇರೋದು. ಬಡವರನ್ನ ತಿನ್ನಕ್ಕೆ ಯಾಕಪ್ಪ ನೀವು ಇಷ್ಟು 14 ಸೈಟ್ ಅರ್ಶನ ಕುಂಕುಮಕ್ಕೆ ಅಂತೇಳಿ ಅವ್ರ ಹತ್ರ ತಗೊಂಡು ನಿಮ್ ನೆಂಟರ ಹತ್ರ ಮೂಡಾದಲ್ಲಿ ಲಕ್ಷಾಂತರ ಜನಕ್ಕೆ ಬಡವರಿಗೆ ಹಂಚ್ಬೇಕಾಯ್ತನ್ನ ಸೈಟ್ ಅನ್ನ ನುಂಗಿದೆಯಲ್ಲ ನೀನು. ಕಾವಲು ಕಾಯಿ ಅಂತ ನಿನ್ನ ಬಿಟ್ಟಿರೋದು ಮುಖ್ಯಮಂತ್ರಿಯಾಗಿ. ಒಳ್ಳೇದು ಮಾಡಪ್ಪ ಜನಕ್ಕೆ ಅಂತ ನೀನು ಬಂದಿದ್ನೆಲ್ಲ ಕವರ್ಗಣಕ್ ಶುರುವಾದ್ರೆ ಆ ಕಡೆ MLA ನೋಡ್ಬೇಕು ನೀವು. MLAಗಳು ಅವರು ಟ್ರಾನ್ಸ್ಫರ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ಗಲ್ಲ ಸಬ್ ಇನ್ಸ್ಪೆಕ್ಟರ್ಗೆ 40 ಲಕ್ಷ ಅಂತೆ. ಸರ್ಕಲ್ ಇನ್ಸ್ಪೆಕ್ಟರ್ಗಲ್ಲ ಸಬ್ ಇನ್ಸ್ಪೆಕ್ಟರ್ಗೆ 40 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ನೀವು ಎಲ್ಲೇ ಹೋದ್ರೂ ಕೂಡ ಸಿದ್ದರಾಮಯ್ಯನವರ ಲೂಟಿ ಗ್ಯಾಂಗು ಎಲ್ಲ ಕಡೆ ನಿಂತಿದ್ದಾರೆ. ಇವತ್ತು ಸಿದ್ದರಾಮಯ್ಯಗೆ ಡೌಟ್ ಬಂದ್ಬಿಟ್ಟಿದೆ, ನಾನು ಬಹಳ ದಿನ ಮುಖ್ಯಮಂತ್ರಿ ಆಗಿರಲ್ಲ, ಎಷ್ಟಾಗುತ್ತೋ ಅಷ್ಟು ಲೂಟಿ ಮಾಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ. ನಾನು ವಿಧಾನಸಭೆಯಲ್ಲಿ ನಾವೆಲ್ಲರೂ ಕೂಡ ಸನ್ಮಾನ್ಯ ವಿಜಯೇಂದ್ರ ಅವರು ನಾವು ಎಲ್ಲರೂ ಕೂಡ ನಾವು ಕೇಳಿದ್ರಿ, ಅಪ್ಪ ನೀನ್ ಕಳ್ತನ ಮಾಡಿಲ್ಲ ಅಂದ್ರೆ ವಿಧಾನಸಭೆಯಲ್ಲಿ ಅದೇನೇನ್ ದಾಖಲೆ ಕೊಟ್ಬಿಡು. ನೀನೀಗ ದಾರಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಾವು ಓಡಿಸ್ಕೊಂಡು ಹೋಗ್ತಾ ಇದ್ದೀರಿ, ಪೊಲೀಸರು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನಾವು ಬಿಜೆಪಿ ಅವರು ವಿರೋಧ ಅವರು ಓಡಾಡಿ ಹೋಗ್ತಾ ಇದ್ದಾರೆ. ನಾನು ಕಳ್ಳ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕಪ್ಪ ಬೇಕಾಗಿತ್ತು? ವಿರೋಧ ಪಕ್ಷವಾಗಿ ನಮ್ ಕೆಲಸ ನಾವು ಮಾಡ್ತೀರಿ, ಹೋರಾಟ ಮಾಡೋದು, ಕಳ್ಳನ್ನ ಹಿಡಿಯೋ ಕೆಲಸ ನಮ್ಮದು. ನಾನು ಕಳ್ಳ ಅಲ್ಲ ಅಂತ ಯಾಕೆ ಹೇಳ್ತೀಯ? ವಿಧಾನಸಭೆಯಲ್ಲೇ ಒಂದ್ಸರಿ ನಾನು ಕಳ್ಳ ಅಲ್ಲ ಅಂತ ಡಾಕ್ಯುಮೆಂಟ್ ಕೊಟ್ಟಿದ್ರೆ ಮುಗ್ದೋಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ಜನ ಕೇಳ್ತಾ ಇದ್ದಾರೆ, ಮಾಧ್ಯಮದವ್ರು ಕೇಳ್ತಾ ಇದ್ದಾರೆ, ನೀನ್ ಕಳ್ಳ ಅಲ್ಲಪ್ಪ. ವಿಧಾನಸಭೆಯಲ್ಲಿ ಎಲ್ಲ ದಾಖಲೆಗಳನ್ನ ಹಿಡಿಬೇಕಾಗಿತ್ತು. ಅದೇನೋ ಮೈಸೂರಲ್ಲಿ ನಾನು ಹೇಳ್ತೀನಿ ಮೈಸೂರಲ್ಲಿ ಯಾಕ್ರಿ ನಿಮ್ಮನ್ನು ಎಲೆಕ್ಟ್ ಮಾಡಿರೋದೇನ್ಕೆ? 136 ಜನ MLA ಇದ್ದೀರಾ, ನಾವಿರೋ 66 ಪ್ಲಸ್ JDS, ಕಡಿಮೆ ಇದ್ದೀರಿ. ನಾವು ಮಂತ್ರಿಗಳಿದ್ದಾರೆ ಸಮರ್ಥನೆ ಮಾಡಕ್ಕೆ. ಅಷ್ಟಿದ್ರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಅಲ್ಲಿ ಎದ್ದು ನಿಂತ್ಕೊಂಡು ನಾನು ಕಳ್ಳ ಅಲ್ಲ ಅಂತ ಹೇಳ್ಕೊಳಕ್ ಆಗ್ಲೇ ಇಲ್ಲ. ವಿಪರ್ಯಾಸ. ಇವತ್ತು ಈ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಅವರು ಮುಟ್ಟಿಬಿಟ್ಟಿದ್ದಾರೆ. ಎಲ್ಲ ಕಡೆ ಲೂಟಿ. ಈಗ ಹೇಳಿದ್ರಲ್ಲ ಎಲ್ಲರೂ, ಅಂದಾನಿ ಎಲ್ಲ ಹೇಳಿದ್ರು, ದಲಿತರ ಹಣನ ಎಲ್ಲೂ ಬಿಟ್ಟಿಲ್ಲ. ಯಾವ ಇಲಾಖೆಯಲ್ಲೂ ದಲಿತರಿಗೋಸ್ಕರ ಮೀಸಲಿಟ್ಟ ಹಣ ಎಲ್ಲ ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ಬಿಜೆಪಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ 10 ವರ್ಷಗಳಾಯ್ತು, ನರೇಂದ್ರ ಮೋದಿ ಅವರು ಒಂದೇ ಒಂದು ಭ್ರಷ್ಟಾಚಾರದ ಹಗರಣ ಮಾಡಲಿಲ್ಲ.